ಪರಿಶಿಷ್ಟ ಜಾತಿ ಒಳ ಮೀಸಲಾತಿ ನೀಡೋದಕ್ಕೆ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಆಯೋಗವನ್ನ ರಾಜ್ಯ ಸರ್ಕಾರ ರಚನೆ ಮಾಡಿತ್ತು. ಆದ್ರೀಗ ಈ ವರದಿಯೇ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸಿದೆ. ಅದು ಹೇಗೆ ತೋರಿಸ್ತೀನಿ ನೋಡಿ. ರಾಜ್ಯ ಸರ್ಕಾರದ ಮಡಿಲಲ್ಲಿ ಒಳ ಮೀಸಲಾತಿ ಕೆಂಡ. ಎಡಗೈ ಬಲಗೈ ಸಮುದಾಯಗಳ ತೀವ್ರ ಜಟಾಪಟಿ. ಪರಿಶಿಷ್ಟ ಜಾತಿಯ ಒಳ ಮೀಸಲಾತಿ ರಾಜ್ಯ ಸರ್ಕಾರದ ಪಾಲಿಗೆ ಮಡಿಲಲ್ಲಿ ಕೆಂಡದಂತಾಗಿದೆ. ಒಳ ಮೀಸಲಾತಿ ಯಥಾವತ್ ಜಾರಿಗೆ ಎಡಗೈ ಸಮುದಾಯಗಳು ಆಗ್ರಹಿಸ್ತಾ ಇದ್ರೆ, ಬಲಗೈ ಸಮುದಾಯಗಳು ಸಮಾನ ಮೀಸಲಾತಿಗೆ ಪಟ್ಟು ಹಿಡಿದಿವೆ. ಇದೇ ಕಾರಣಕ್ಕೆ ಇಕ್ಕಟ್ಟಿನಲ್ಲಿ ಸಿಲುಕಿರುವ ರಾಜ್ಯ ಸರ್ಕಾರ ನಾಗಮೋಹನ್ ದಾಸ್ ಆಯೋಗದ ವರದಿಯನ್ನ ಮತ್ತೊಮ್ಮೆ ಓರೆಗೆ ಹಚ್ಚಿದೆ. ಸಚಿವ ಸಂಪುಟ ಸಭೆಯಲ್ಲಿ ಈ ವಿಷಯ ಚರ್ಚೆಗೆ ಬಂದಿದೆ. ವಿಧಾನಸೌಧದ ಸುತ್ತಮುತ್ತ ಪೊಲೀಸ್ ಬಿಗಿ ಭದ್ರತೆ. ಒಂದೆಡೆ ವಿಧಾನಸೌಧದ ಒಳಗೆ ಸಂಪುಟ ಸಭೆಯಲ್ಲಿ ಒಳ ಮೀಸಲಾತಿ ವಿಚಾರ ಚರ್ಚೆ ನಡೀತಾ ಇದ್ರೆ, ಹೊರಗೆ ಸಂಭ್ರಮ ಆಚರಿಸಲು ಎಡಗೈ ಸಮುದಾಯ ಸಿದ್ಧತೆ ನಡೆಸಿಕೊಂಡಿದೆ. ನಾಗಮೋಹನ್ ದಾಸ್ ವರದಿ ಯಥಾವತ್ ಜಾರಿಯಾದ್ರೆ ಸಂಭ್ರಮಾಚರಣೆ, ಇಲ್ಲದೇ ಇದ್ರೆ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕುವುದಾಗಿ ಎಡಗೈ ನಾಯಕರು ಎಚ್ಚರಿಸಿದ್ದಾರೆ. ಹೀಗಾಗಿ ಪೊಲೀಸರು ವಿಧಾನಸೌಧದ ಸುತ್ತಮುತ್ತ ಬಿಗಿ ಬಂದೋಬಸ್ತ್ ಕೈಗೊಂಡಿದ್ದಾರೆ. ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಆಯೋಗ ತನ್ನ ವರದಿಯಲ್ಲಿ 101 ಪರಿಶಿಷ್ಟ ಜಾತಿಗಳನ್ನ 5 ಗುಂಪುಗಳಾಗಿ ವರ್ಗೀಕರಣ ಮಾಡಿದೆ. ಪರಿಶಿಷ್ಟ ಜಾತಿ ಎಡಗೈ ಸಮುದಾಯಕ್ಕೆ 6%, ಪರಿಶಿಷ್ಟ ಜಾತಿ ಬಲಗೈ ಸಮುದಾಯಕ್ಕೆ 5% ಮೀಸಲಾತಿಗೆ ಶಿಫಾರಸು ಮಾಡಿದೆ. ಗುಂಪುಗಳ ರಚನೆ ವೇಳೆ ಆದಿ ಕರ್ನಾಟಕ, ಆದಿ ಆಂಧ್ರ ಹಾಗೂ ಆದಿ ದ್ರಾವಿಡ ಜಾತಿಗಳನ್ನ ಪ್ರತ್ಯೇಕ ಗುಂಪುಗಳಾಗಿ ಪರಿಗಣಿಸಿ 1% ಮೀಸಲಾತಿ ನೀಡಲಾಗಿದೆ. ಇದಕ್ಕೆ ಬಲಗೈ ಸಮುದಾಯ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದೆ. ನಮಗೂ 1% ಮೀಸಲಾತಿ ಹೆಚ್ಚಿಸಿ ಎಂದಿದೆ. ಈ ಮೂಲಕ ಎಡಗೈ ಸಮುದಾಯದಂತೆ ಬಲಗೈ ಸಮುದಾಯಕ್ಕೆ 5% 6% ಮೀಸಲಾತಿ ಹೆಚ್ಚಿಸಲು ಆಗ್ರಹಿಸಲಾಗಿದೆ. ಒಳ ಮೀಸಲಾತಿ ಸೂಕ್ಷ್ಮ ವಿಚಾರ ಆಗಿರೋ ಕಾರಣ ಸಂಪುಟ ಸಭೆಯಲ್ಲೇ ಅಂತಿಮ ತೀರ್ಮಾನ ಕೈಗೊಳ್ಳಲು ಸಿಎಂ ಸಿದ್ದರಾಮಯ್ಯ ನಿರ್ಧರಿಸಿದ್ದಾರೆ. ಇನ್ನು ಒಳ ಮೀಸಲಾತಿ ವಿಚಾರ ವಿಧಾನ ಪರಿಷತ್ನಲ್ಲೂ ಚರ್ಚೆಯಾಯಿತು. ಒಳ ಮೀಸಲಾತಿ ಜಾರಿ ಸಂಬಂಧ ಚರ್ಚೆಗೆ ಅವಕಾಶ ನೀಡುವಂತೆ ಬಿಜೆಪಿ ಪಟ್ಟು ಹಿಡಿದ್ರೆ, ಕಾಂಗ್ರೆಸ್ ಸದಸ್ಯರು ಆಕ್ಷೇಪ ವ್ಯಕ್ತಪಡಿಸಿದ್ರು. ಆದರೆ ವಿರೋಧದ ನಡುವೆಯೂ ಸಭಾಪತಿ ಹೊರಟ್ಟಿ ಚರ್ಚೆಗೆ ಅವಕಾಶ ನೀಡಿದ್ರು. ಈಗಾಗಲೇ ನಾವು ಕ್ಯಾಬಿನೆಟ್ ಸಭೆ ಕರೆದಿರೋದ್ರಿಂದ ಆ ಚರ್ಚೆ ಆದ್ಮೇಲೆ ನಾಳೆ ನಿಮ್ಗೆ ಉತ್ತರ ಕೊಡ್ತೇವೆ. ನಾವು ಕೊಡತಕ್ಕಂಥ ಸರ್ಕಾರಿ ಸ್ಟೇಟ್ಮೆಂಟ್ ಮೇಲೆ ನೀವು ಚರ್ಚೆ ಪ್ರಾರಂಭ ಮಾಡ್ರಿ. ಅಲ್ಲ, ಆಗ್ಲೂ ಒಂದ್ಸರಿ ಮಾಡೋಣ. ನಿಮ್ಮ ತಮ್ಮ ಆದೇಶ ಏನ್ ಬರ್ತದ ಅದ್ರ ಬಗ್ಗೆನೂ ಚರ್ಚೆ ಮಾಡೋಣ. ಆದ್ರೆ ಏನ್ ಕೇಳಿದ್ವಿ ನೀವು ಮಾಡಿ, ಈಗಾರ ಮಾಡಿ, ಅವಾಗಾರ ಮಾಡಿ, ಒಂದ್ರಲ್ಲಿ ಮಾಡಿ, ಈಗಲೇ ಮಾಡ್ತೇವೆ, ಮಾಡ್ಬಿಡಿ, ಈಗಲೇ ಮಾಡ್ತೇವೆ. ನಿನ್ನೆ ಈ ಬಗ್ಗೆ ಗೃಹ ಸಚಿವ ಪರಮೇಶ್ವರ್ ನಿವಾಸದಲ್ಲೂ ಚರ್ಚೆ ನಡೆಯಿತು. ಸಭೆಯಲ್ಲಿ ಮೀಸಲಾತಿ ಮರುಹಂಚಿಕೆ ಸೂತ್ರವನ್ನ ನಾಯಕರು ಸಿದ್ಧಪಡಿಸಿದ್ದಾರೆ. ಮೀಸಲಾತಿ ಪ್ರಮಾಣ ಮರುಹಂಚಿಕೆಗೆ ಸಚಿವರು ಒಪ್ಪಬೇಕಿದೆ. ಹೀಗಾಗಿ ಸಂಪುಟ ಉಪಸಮಿತಿ ರಚಿಸುವ ಚಿಂತನೆ ಸರ್ಕಾರಕ್ಕೆ ಇದೆ. ಸಂಪುಟ ಉಪಸಮಿತಿಗೆ ನೀಡಿದ್ರೆ ಒಳ ಮೀಸಲಾತಿ ಜಾರಿ ವಿಳಂಬ ಆಗುತ್ತೆ. ಹೀಗಾಗಿ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಆಯೋಗಕ್ಕೆ ಮರು ಜಾತಿ ಸಮೀಕರಣಕ್ಕೆ ಸೂಚಿಸುವ ಬಗ್ಗೆಯೂ ಚರ್ಚೆ ನಡೀತಿದೆ. ಪ್ರಸನ್ನ, ಟಿವಿ9 ಬೆಂಗಳೂರು.